ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ನ ಹಿತೈಷಿಗಳು ಹಾಗೂ ಸಾಹಿತಿಗಳು ಲೇಖಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಬಹಳ ಮುಖ್ಯವಾಗಿ ನಾಡೋಜ ಕುಂ ವೀರಭದ್ರಪ್ಪ, ಕನ್ನಡದ ಹಿರಿಯ ಸಾಹಿತಿ ಕುಂ ವೀರಭದ್ರಪ್ಪ ಅವರು ಸಹ ಈ ಪ್ರತಿಭಟನೆಯಲ್ಲಿದ್ದರು. ಮಹೇಶ್ ಜೋಶಿ ಅವರು ಕೇಂದ್ರ ಪರಿಷತ್ ಅಧ್ಯಕ್ಷರಾದ ಬಳಿಕ ಕನ್ನಡಿಗರ ಹೆಮ್ಮೆಯ ಈ ಸಂಸ್ಥೆಯ ಸ್ವರೂಪವನ್ನು ಬದಲಿಸುವ ಪ್ರಯತ್ನ ನಡೀತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ಬೈಲಾ ತಿದ್ದುಪಡಿ ಮಾಡಿ ಪ್ರಮುಖ ವಿಷಯಗಳ ಬಗ್ಗೆ ನಿರ್ಣಯ ಮಾಡುವ ಅಧಿಕಾರವನ್ನು ಕಾರ್ಯಕಾರಿ ಸಮಿತಿಗೆ ಕೊಡುವ ಬದಲು ಕೇಂದ್ರ ಸಮಿತಿ ಅಧ್ಯಕ್ಷರಿಗೆ ನೀಡುವ ಹುನ್ನಾರ ನಡೀತಾ ಇದೆ ಎಂದರು. ಇದೇ 22ರಂದು ನಿಗದಿಯಾಗಿರೋ ಸರ್ವ ಸದಸ್ಯ ಸಭೆ ರದ್ದು ಮಾಡಬೇಕು ಅಂತ ಕೋರಿದರು. ಮತ್ತು ಮಹೇಶ್ ಜೋಶಿ ಅವರು ಲೆಕ್ಕಪತ್ರಗಳನ್ನು ಸಮರ್ಪಕವಾಗಿ ನೀಡ್ತಾ ಇಲ್ಲ, ಜಿಲ್ಲಾ, ತಾಲೂಕು, ಹೋಬಳಿ ಸಾಹಿತ್ಯ ಸಮ್ಮೇಳನಕ್ಕೆ ನೆರವು ನೀಡದೆ ಸಾಹಿತ್ಯ ಕ್ಷೇತ್ರ ಅವನತಿಗೆ ಕಾರಣವಾಗಿದೆ, ಸಮರ್ಪಕ ಅನುದಾನವನ್ನು ಈ ಸಮ್ಮೇಳನಕ್ಕೆ ಕೊಡ್ತಾ ಇಲ್ಲ ಅಂತ ದೂರಿದ್ದಾರೆ. ಜೊತೆಗೆ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿ ಮಂಜುನಾಥ್ ಅವರು ಚುನಾಯಿತ ಅಧ್ಯಕ್ಷರಾಗಿದ್ದಾರೆ. ಆದರೆ ಅವರ ಪ್ರಾಥಮಿಕ ಸದಸ್ಯತ್ವವನ್ನು ರದ್ದು ಮಾಡುವ ಮೂಲಕ ಅವರನ್ನು ಕಿತ್ತು ಹಾಕುವ ಹುನ್ನಾರ ನಡೀತಾ ಇದೆ. ಕ್ಷುಲ್ಲಕ ಕಾರಣಗಳನ್ನು ನೀಡಿ ನೋಟಿಸ್ ನೀಡಲಾಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಸಭೆಯ ಕಾರ್ಯಕ್ರಮ ಶುರುವಾಗಿದ್ದ ಒಂದು ಗಂಟೆ ಹೊರಗೋಯ್ತು ಎಲ್ಲರತ್ತ ಅಂದ್ರೆ ಚುನಾಯಿತ ಅಧ್ಯಕ್ಷರನ್ನೇ ಸರ್ವಾಧಿಕಾರಿ ಜೋಶಿಗೆ ಧಿಕ್ಕಾರ, ಸರ್ವಾಧಿಕಾರಿ ಜೋಶಿಗೆ ಧಿಕ್ಕಾರ, ಮಹೇಶ್ ಜೋಶಿಗೆ ಧಿಕ್ಕಾರ, ಧಿಕ್ಕಾರ, ಮಹೇಶ್ ಜೋಶಿಗೆ ಧಿಕ್ಕಾರ, ಸರ್ವಾಧಿಕಾರಿ ಮಹೇಶ್ ಜೋಶಿಗೆ. ದಿನ ನಾಡಿನ ಸಾಕ್ಷಿ ಪ್ರಜ್ಞೆ, ಕನ್ನಡದ ಸಾಕ್ಷಿ ಪ್ರಜ್ಞೆ ನಾಡೋಜ ಕುಂ ವೀರಭದ್ರಪ್ಪ ನಮ್ಮ ಜೊತೆಗಿದ್ದಾರೆ. ಭೂಮಿಯವರು ಹಾಗೆಯೇ ಕೃಷ್ಣಮೂರ್ತಿ ರಚೇತವರು, ಗೀತಾ ಮತ್ತು ಅಕ್ಷೇತ್ ಅವರು ಗೌರವವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಣ್ಣದಾಗಿ ಒಂದು ಗೌರವವನ್ನು ಸೂಚಿಸುತ್ತೇವೆ. ಇದು ಇಡೀ ಶಿವಮೊಗ್ಗ ನಾಗರಿಕರ ಪರವಾಗಿ ನಾವು ಕುಂಬಿ ಅವರನ್ನು ಗೌರವಿಸಿದ್ದೀವಿ ನಾಡೋಜ ಬಂದ ಹಿನ್ನೆಲೆಯಲ್ಲಿ. ಈಗ ನಮ್ಮ ಶಿವಮೊಗ್ಗ ಜಿಲ್ಲೆ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಹೆಸರಾದಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಹಲವಾರು ಬಹಳ ದೊಡ್ಡ ಸಾಹಿತಿಗಳು, ಚಿಂತಕರು ಬಹಳಷ್ಟು ಜನ ಪಂಕ್ತಿಯಲ್ಲಿ ಬಂದಿದ್ದಾರೆ. ಅಂಥವರ ಪಂಕ್ತಿಯಲ್ಲಿ ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ನಮ್ಮ ಡಿ ಮಂಜುನಾಥ್, ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನಿರಂತರವಾಗಿ ಕನ್ನಡ ಪರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಪ್ರತಿ ಮನೆಗೂ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಮನೆಗೂ ಕನ್ನಡವನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ವಿರುದ್ಧವಾಗಿ ಇವತ್ತೇನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿ ಅವರು ಅವರಿಗೆ ಕ್ಷುಲ್ಲಕ ಕಾರಣಗಳಿಗಾಗಿ ನೋಟಿಸ್ ಕೊಡೋದ್ರ ಮುಖಾಂತರ ಅವರನ್ನು ಅವಮಾನಿಸಿದಲ್ಲದೆ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯ ಜನತೆಯನ್ನು ಅವಮಾನಿಸಿದ್ದಾರೆ. ಅದಕ್ಕಾಗಿ ಅವರ ವಿರುದ್ಧವಾಗಿ ಇವತ್ತು ನಾವೆಲ್ಲ ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು. ಅವರಿಗೆ ಕೊಟ್ಟಂಥ ನಾಡೋಜ ಪ್ರಶಸ್ತಿ ಏನಿದೆ, ಅವರು ಅದಕ್ಕೆ ಅರ್ಹರಲ್ಲ ಅನ್ನೋತಕ್ಕಂಥದ್ದು ನಮ್ಮ ಜಿಲ್ಲೆಯ ಎಲ್ಲ ಸಾಹಿತ್ಯಾಸಕ್ತರ ಅಭಿಪ್ರಾಯ ಆಗಿದೆ. ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ಒತ್ತಡ ತರ್ತಾ ಇದ್ದೇವೆ. ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. ಇವತ್ತೇನು ಪ್ರತಿಭಟನೆಗಾರ ನಡೆದಿದ್ದೇವೆ, ನಾವೆಲ್ಲ ನಮ್ಮ ಜಿಲ್ಲೆಯಲ್ಲಿ ನಿರಂತರವಾಗಿ ಕಾರ್ಯಚಟುವಟಿಕೆಗಳನ್ನ, ಕನ್ನಡ ಪರ ಚಟುವಟಿಕೆಗಳನ್ನು ಮಾಡ್ತಾ ಬಿದ್ದೇವೆ. ನಮ್ಮ ಮಂಜುನಾಥ್ ಅವರು ಕನ್ನಡದ ಪರಿಚಾರಕರಾಗಿ ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಅವಮಾನ ಮಾಡೋದಲ್ಲದೆ ಅವ್ರಿಗೆ ಮಾಡೋದು ಅಲ್ದ, ನಮ್ಮ ಇಡೀ ಜಿಲ್ಲೆಗೆ ಮಾಡಿದ್ದ ಅವಮಾನ ಬೇರೆ ಅಲ್ಲ. ಇದನ್ನು ನಾವೆಲ್ಲ ಭಾಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಇದನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಅವರನ್ನು ರಾಜೀನಾಮೆಗೆ ಒತ್ತಾಯ ಮಾಡಿ ಅವರು ರಾಜೀನಾಮೆ ಪಡಿಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮಂಜುನಾಥ್ ಸರ್ ಅವ್ರದ್ದು ಸದಸ್ಯತ್ವ, ಪ್ರಾಥಮಿಕ ಸದಸ್ಯತ್ವನ ವಜಾ ಮಾಡಿರೋ ಕಾರಣ ಯಾಕೆ ಮಾಡ್ತಿದ್ದಾರೆ ಅಂದರೆ, ಈ ಮಹೇಶ್ ಜೋಶಿ ಅವರ ಸರ್ವಾಧಿಕಾರಿ ಧೋರಣೆಯಿಂದ
ಅವರು ಬೈಲಾನ ತಿದ್ದುಪಡಿ ಮಾಡ್ತಾರೆ. ಎಲ್ಲ ಕಾರ್ಯಕ್ರಮಗಳು ಅವ್ರ ಇಚ್ಛೆಯಂತೆ ನಡಿಬೇಕು. ಈ ಸರ್ವಾಧಿಕಾರಿ ಧೋರಣೆಯನ್ನು ಮಾಡೋ ಉದ್ದೇಶದಿಂದ ಪಾದರಸ ಥರ ಆ್ಯಕ್ಟಿವ್ ಆಗಿರೋ ನಮ್ಮ ಮಂಜುನಾಥ್ ಸರು ಎಲ್ಲ ಕಾರ್ಯಕ್ರಮಗಳು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಅಂದರೆ, ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲೂ ಬಾಯಿ ಮೇಲೆ ಮೂಗು ಮೇಲೆ ಬೆರಳಿಟ್ಕೊಂಡು ನೋಡಬೇಕು ಅನ್ನೋ ಮಟ್ಟಿಗೆ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ. ಈ ಹೊಟ್ಟೆ ಊರಿನ ತಡಿಲಾರದೆ ಮಹೇಶ್ ಜೋಶಿಯವರು ಯಾವುದೇ ಜಿಲ್ಲೆಯಲ್ಲಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಗ್ತಾ ಇಲ್ಲ. ಆ ಹೊಟ್ಟೆ ಊರಿನ ತಡಿಲಾರದೆ ಅವರ ಪ್ರಾಥಮಿಕ ಸದಸ್ಯತ್ವವನ್ನು ವಜಾ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವರು ಬೈಲನ ತಿದ್ದುಪಡಿ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಯಾವುದೇ ಸಾಹಿತ್ಯ ಪರಿಷತ್ತಿನ ಒಲವಿಲ್ಲ ಅವರಿಗೆ. ವ್ಯಾವಹಾರಿಕವಾಗಿ ಅವರು ಸಾಹಿತ್ಯ ಪರಿಷತ್ತನ್ನು ನೋಡ್ತಾ ಇದ್ದಾರೆ. ಆ ಅಧಿಕಾರದಿಂದ ಆಸೆಗೋಸ್ಕರ ಈ ಸಾಹಿತ್ಯ ಪರಿಷತ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇದಕ್ಕೋಸ್ಕರ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಇಷ್ಟೇ ಅಲ್ಲ, ಇನ್ನೂ ನಾವು ಕಾನೂನಾತ್ಮಕವಾಗಿ ಮುಖ್ಯಮಂತ್ರಿವರೆಗೂ ಈ ಪ್ರತಿಭಟನೆ ತಗೊಂಡೋಗ್ತೀವಿ. ನಾವು ನ್ಯಾಯ ಸಿಗೋವರೆಗೂ ಅವರ ಸದಸ್ಯತ್ವನ ಅವರು ಕೊಟ್ಟಿರೋ ಸದಸ್ಯತ್ವ ಏನು ಅರ್ಜಿ ಕೊಟ್ಟಿದ್ದಾರೆ ಅವರು ಹಿಂಪಡಿಬೇಕು, ಮಂಜುನಾಥ್ ಸರ್ನ ಮುಂದುವರಿಸಬೇಕು ಅನ್ನೋದನ್ನ